ಚಿಕ್ಕಬಳ್ಳಾಪುರ ತಾಲೂಕಿನ ಗಂಗರಿ ಕಾಲುವೆ ಗ್ರಾಮದಲ್ಲಿ ಕುರುಬ ಸಮುದಾಯದ 80 ಕುಟುಂಬಗಳಿದ್ದು, ಶ್ರೀ ದಾನಶ್ರೇಷ್ಠ ಕನಕದಾಸರ 537ನೇ ಜಯಂತಿಯ ಅಂಗವಾಗಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಶ್ರೀ ಕನಕದಾಸರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿಟ್ಟು ಹೂಗಳಲ್ಲಿ ಸಿಂಗಾರಗೊಳಿಸಿ ವಿಜೃಂಭಣೆಯಿಂದ ಚಾಲನೆ ನೀಡಿದರು. ಇನ್ನು ಊರಿನ ಕುರುಬ ಸಮುದಾಯದ ಕುಲ ಬಾಂಧವರೆಲ್ಲ ಸೇರಿ ಡಿಜೆ ಸಾಂಗ್ಸ್ ಹಾಕಿ ಕುಣಿದು ಕುಪ್ಪಳಿಸುವ ಮೂಲಕ ಅದ್ದೂರಿಯಾಗಿ ಆಚರಿಸಲಾಯಿತು. ಗಂಗರಿ ಕಾಲುವೆ ಶ್ರೀ ದಾನಶ್ರೇಷ್ಠ ಕನಕದಾಸರ 537ನೇ ಜಯಂತಿಯ ಕಾರ್ಯಕ್ರಮಕ್ಕೆ ಗಂಗರಿ ಕಾಲುವೆ ನಾರಾಯಣಸ್ವಾಮಿ ಚಾಲನೆ ನೀಡಿ ಮಾತನಾಡಿದ ಅವರು, ದಾನಶ್ರೇಷ್ಠ ಶ್ರೀ ಕನಕದಾಸರು ಎಲ್ಲ ಸಮುದಾಯದವರು ಒಗ್ಗೂಡಿ ಬಾಳಲಿ ಎಂದು ಬಯಸಿದವರು. ಜಾತಿ ಜಾತಿ ಎಂದು ಹೋದವರಲ್ಲ, ಎಲ್ಲ ಜಾತಿ ಒಂದೇ ಎಂದು ಬಂದವರು. ಅವರ ಆದರ್ಶಗಳು ನಮಗೆ ಸ್ಫೂರ್ತಿಯಾಗಿವೆ. ಒಂದು ಸಮುದಾಯದ ಆಚರಣೆ ಇದಾಗಿಲ್ಲ, ಎಲ್ಲ ಸಮುದಾಯಗಳು ಸೇರಿ ಮಾಡುವಂತಹ ಜಯಂತಿ ಇದಾಗಿದೆ ಎಂದರು. ಭಾಳ ಸಂತೋಷವಾದ ದಿನ ಇವತ್ತು. ಸುಮಾರು 537ನೇ ವರ್ಷದ ದಾಸಶ್ರೇಷ್ಠ ಕನಕದಾಸರ ಒಂದು ಜಯಂತ್ಯೋತ್ಸವ ಮಾಡ್ತಾ ಇದ್ದೀವಿ. ಭಾಳ ವಿಜೃಂಭಣೆಯಿಂದ ನಾಡಿನಾದ್ಯಂತ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದರೆ ನಮ್ಮೂರಿನಲ್ಲಿ ಕೂಡ ಯಥೇಚ್ಛವಾಗಿ ನಮ್ಮ ಕುಲಬಾಂಧವರು ಇರೋದ್ರಿಂದ ಇಲ್ಲಿ ಭಾಳ ಹಬ್ಬದ ವಾತಾವರಣ ಸೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈಗಿನ ಆಧುನಿಕ ಕಾಲದಲ್ಲಿ ಜಾತಿಗಳ ಮಧ್ಯೆ ತಂದಿಕ್ತಾ ಇದ್ದಾರೆ. ನನ್ನ ಜಾತಿ ಬೇರೆ, ನಿನ್ನ ಜಾತಿ ಬೇರೆ, ಈ ಜಾತಿ ಅಂತ ಹೊಡೆದಾಡೋ ವಿಷಯದಲ್ಲಿ ಮುಂದೆ ಯಾವ ರೂಪಕ್ಕೆ ಹೋಗ್ತದೆ ಅನ್ನೋದು ಗೊತ್ತಿಲ್ಲ. ಆದರೆ ಇವತ್ತೊಂದು ದಿವಸ ಕನಕದಾಸರ ಜಯಂತಿ ಬರೀ ಕುರುಬರಿಗೆ ಮಾತ್ರ ಸೀಮಿತ ಅಲ್ಲ, ಎಲ್ಲ ಜಾತಿ ಜನಾಂಗದವರು ಒಟ್ಟುಗೂಡಿ ಸೇರಿ ಈ ಜಯಂತ್ಯೋತ್ಸವವನ್ನು ಮಾಡಿದಾಗ ಅದಕ್ಕೊಂದು ಅರ್ಥಗರ್ಭಿತ ಆಗ್ತದೆ. ಇವತ್ತು ಬರೀ ಕುರುಬರಿಗೆ ಮಾತ್ರ ಇದು ಜಯಂತ್ಯೋತ್ಸವ ಅಲ್ಲ, ನಾಡಿನಾದ್ಯಂತ ಒಂದು ಹಬ್ಬದ ವಾತಾವರಣದಲ್ಲಿ ಎಲ್ಲ ಜನಾಂಗದವರು ಎಲ್ಲ ಜಾತಿಯವರು ಸೇರಿ ಈ ಜಯಂತ್ಯೋತ್ಸವನ ಮಾಡೋಕ್ಕೆ ಈ ಸಂದರ್ಭದಲ್ಲಿ ನಾನು ಖಂಡಿತ ಹಬ್ಬದ ಹುಡುಗರು ಭಾಳ ಹುಮ್ಮಸ್ಸಿಂದ ಇವತ್ತು ನೋಡಿ 537 ವರ್ಷ ಆಗಿದೆ. ಇವತ್ತು ಕೂಡ ದಾಸಶ್ರೇಷ್ಠ ಕನಕದಾಸರನ್ನು ನಾವು ನೆನೆಸ್ಕೊಳ್ತೀವಿ. ಅಂದರೆ ಅವತ್ತು ಹೇಳಿದ್ರು, ಅವತ್ತು ಕುಲ ಎಂದು ಒಡೆದಾಡಬೇಡಿ, ಕುಲದಲ್ಲಿ ಏನು ಬಲ್ಲಿರಿ ನೀವೆಲ್ಲ, ಕುಲದಲ್ಲಿ ಏನೂ ಇಲ್ಲ, ಮಾನವೀಯತೆಯ ಮೌಲ್ಯಗಳನ್ನು ಹೆಚ್ಚಿಸ್ಕೊಳ್ಳಿ, ಜಾತಿ ಬಿಡಿ, ಎಲ್ಲ ಒಂದೇ ಧರ್ಮ ಒಂದೇ ಜಾತಿ ಅಂತ ಅವತ್ತಿನ ದಿವಸದಲ್ಲೇ ಹೇಳಿದ್ರು ಅವರು. ಆ ಕಾಲದಲ್ಲಿ ಎಷ್ಟು ಕಷ್ಟ ಇದೆ. ಆದರೆ ಇವತ್ತು ಅದಕ್ಕೆ ತದ್ವಿರುದ್ಧವಾಗಿ ನಾವು ನಡ್ಕೊಳ್ತಾ ಇದ್ವಿ. ನಮ್ಮ ಜಾತಿ ಅಂತ. ಜಾತಿಯಲ್ಲಿ ದೇವರ ಯಾವುದೂ ಇಲ್ಲ, ಏನೂ ಇಲ್ಲ. ಅದರಿಂದ ತಾವೆಲ್ಲರೂ ಎಲ್ಲ ಜಾತಿ ಜನಾಂಗದವರು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಜಾತಿಯವರು ಈ ಕನಕ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಯುವ ಪೀಳಿಗೆಗೆ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಖಂಡಿತ ಇದನ್ನ ಎಲ್ಲ ಜಾತಿ ಜನಾಂಗದವರನ್ನು ಒಟ್ಟುಗೂಡಿಸ್ಕೊಂಡು ಈ ಕೆಲಸವನ್ನು ಮಾಡಬೇಕು ಅಂತ ನಾನು ಇನ್ನು ಗಂಗರಿ ಕಾಲುವೆ ಮತ್ತು ರೇಣುಮಾಕಲಹಳ್ಳಿ ಗ್ರಾಮದ ಕುರುಬ ಸಮುದಾಯದ ಕುಲ ಬಾಂಧವರಿಂದ ಕನಕದಾಸರ ಭಾವಚಿತ್ರವುಳ್ಳ ಪಲ್ಲಕ್ಕಿಗಳು ಗಮನ ಸೆಳೆಯಿತು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.